ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಕಿತ್ತಾಟ ಅಂತೂ ಎಲ್ಲರಿಗೂ ಗೊತ್ತಿದೆ. ಅದರ ಮಧ್ಯದಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ವಾರ್ನ್ ಮಾಡ್ಬಿಟ್ಟು ಅದಾದ ನಂತರ ಗಪ್ ಚುಪ್ ಅಂತ ಎಲ್ಲರೂ ಕೂಡ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಆದರೆ ಇದರ ಹಿಂದೆ ಇನ್ನೊಂದಿಷ್ಟು ಲೆಕ್ಕಾಚಾರ ಇದೆ ಅಂತಿದ್ದಾರೆ. ಏನು? ಶಾಸಕರ ಪ್ರವಾಸ ಇತ್ತಲ್ವಾ, ಆ ಬಗ್ಗೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ನೋ ರಿಯಾಕ್ಷನ್, ಬಡ ಬಡಿದಾಟಕ್ಕೆ ಬ್ರೇಕ್, ಎಲ್ಲರೂ ಕೂಡ ಒಂದ್ ಕಡೆ ಗಪ್ ಚುಪ್ ಆಗಿದ್ದಾರೆ. ಖರ್ಗೆ ಮತ್ತು ಸುರ್ಜೇವಾಲಾ ಅವರ ಸಂದೇಶ ಏನಿದೆ, ಅವ್ರು ಹೇಳ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಸುಪ್ರೀಂ ಅಂತ ಹೇಳಿ. ಕಾಂಗ್ರೆಸ್ ಬಹಿರಂಗ ಕದನ, ಮುಖ್ಯಮಂತ್ರಿಗಳು ಮಾತ್ರ ಜಾಣ ಮೌನವನ್ನ ವಹಿಸಿಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಗೃಹ ಸಚಿವ ಪರಮೇಶ್ವರ್ ಅವರಿಗೂ ಕೂಡ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಅಂತೆ. ಯಾಕೆ, ಏನ್ ದಿಢೀರಿ ಬೆಳವಣಿಗೆ ಆಗ್ತಾ ಇದೆ? ವರದಿ ಇದೆ ನೋಡಿ. ಕಾಂಗ್ರೆಸ್ನ ಪವರ್ ಫೈಟ್ಗೆ ಹೈಕಮಾಂಡ್ ಎಂಟ್ರಿ, ಖಡಕ್ ವಾರ್ನಿಂಗ್ ಬಳಿಕ ಮುಖಂಡರು ಸೈಲೆಂಟ್. ಈ ವ್ಯಾಲಿಡಿಟಿ 6 ತಿಂಗಳು 1 ವರ್ಷವೋ? ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿದ್ದು. ಮೊದಲ ಕೊಟ್ಟಂತ ಕೆಲಸಗಳನ್ನು ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ. ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದರಲ್ಲಿಂದ ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನನ್ನ ಒಂದೇ ಸೂಚನೆ ಅವರಿಗೆ, ಹೈಕಮಾಂಡ್ ಇದೆ, ನಾವೆಲ್ಲ ಇದ್ದೇವೆ, ರಾಹುಲ್ ಗಾಂಧಿ ಅವರು ಇದ್ದಾರೆ, ನಾವು ನಿರ್ಣಯ ತಗೊಳ್ತೇವೆ. ಅದಕ್ಕೆ ಅವರು ಇಲ್ಲಿ ಇಂಟರ್ಪ್ರಿಟೇಷನ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ಬೇಕು ಅವಾಗ ತಗೊಳ್ತಾರೆ. ಈಗ ಆಗ ನಾಳೆ ನಾಡದಂತಿಲ್ಲ. ರಾಹುಲ್ ಗಾಂಧಿ ಅವರು ಇದ್ದಾರೆ, ನಾನಿದ್ದೀನಿ ಅಧ್ಯಕ್ಷನಾಗಿ, ನಾವೆಲ್ಲರೂ ಕುಂತು ಏನ್ ಮಾಡಬೇಕು ಅನ್ನೋ ತೀರ್ಮಾನ ಸಂದರ್ಭದಲ್ಲಿ ತಗೊಳ್ತೇವೆ. ಈಗ ಅದನ್ನ ಪ್ರಶ್ನೆನೇ ಇಲ್ಲ. ನಾಳೆ ತೆಗಿತಾರೆ ಚೀಫ್ ಮಿನಿಸ್ಟರ್, ನಾಳೆ ತೆಗಿತಾರೆ ಅನ್ನೋದು, ಅಥವಾ ಅಧ್ಯಕ್ಷರಿಗೆ ನಾಳೆ ತೆಗಿತಾರೆ, ಇವತ್ತು ಇವೆಲ್ಲ ಊಹಾಪೋಹ ಯಾರು ಮಾತಾಡಬಾರದು. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಫೀಲ್ಡ್ಗೆ ಇಳಿದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಎಚ್ಚರಿಕೆ ನೀಡಿದರೂ ಸಚಿವರು ಶಾಸಕರ ಬಹಿರಂಗ ಹೇಳಿಕೆಗೆ ಕಡಿವಾಣ ಬಿದ್ದಿರಲಿಲ್ಲ. ಅಧ್ಯಕ್ಷರ ಬದಲಾವಣೆ, ಮುಖ್ಯಮಂತ್ರಿ ಬದಲಾವಣೆಗೆ ಹೇಳಿಕೆ ಕೊಡುತ್ತಲೇ ಇದ್ರು. ಸುರ್ಜೇವಾಲಾ ವಾರ್ನಿಂಗ್ಗೆ ಡೋಂಟ್ ಕೇರ್ ಅಂದ ಬೆನ್ನಲ್ಲೇ ನಿನ್ನೆ ಖರ್ಗೆ ಕೂಡ ಎಚ್ಚರಿಕೆಯ ಸಂದೇಶ ನೀಡಿದರು. ಇದರ ಬೆನ್ನಲ್ಲೇ ಪಕ್ಷದ ಮುಖಂಡರೆಲ್ಲರೂ ಫುಲ್ ಸೈಲೆಂಟ್ ಆಗಿದ್ದಾರೆ. ಅದ್ರ ಬಗ್ಗೆ ನಾನೇನು ಹೇಳಿಕೆ ಕೊಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇದು ನಾವು ನಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ಅವ್ರಿಗೆ ಹೇಳ್ತೀವಿ. ಖಾಸಗಿಯಾಗಿ ಅಥವಾ ಮಾಧ್ಯಮದ ಮುಂದೆ ಹೇಳಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಅದನ್ನ ಯಾರು ಕೂಡ ಮಾಡ್ತಿಲ್ಲ, ನಾವು ಯಾವುದನ್ನು ಮಾಡೋದಿಲ್ಲ. ಎಐಸಿಸಿ ಅಧ್ಯಕ್ಷರೇ ನಮಗೆ ಪಕ್ಷಕ್ಕೆ ಅಲ್ಟಿಮೇಟ್. ಮೇಡಮ್ಮು ಮತ್ತು ರಾಹುಲ್ ಗಾಂಧಿಯವರು ನಮಗೆ ಸರ್ವೋಚ್ಚ ನಾಯಕರಾದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರು ಎಐಸಿಸಿ, ಅವರೇ ಕೊಟ್ಟ ಮೇಲೆ ಮತ್ತೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು, ರಿಯಾಕ್ಟ್ ಮಾಡ್ತಕ್ಕಂಥದ್ದು ಪಾರ್ಟಿ ಪ್ರಿನ್ಸಿಪಲ್ ಅಲ್ಲಿ ಅದು ಸೂಕ್ತ ಅಲ್ಲ. ಅದರಿಂದ ಆ ವಿಚಾರ ನಿನ್ನೆ ಅವರು ಅಂತಿಮವಾಗಿ ಹೇಳಿದ್ದಾರೆ. ಅದನ್ನು ಎಲ್ಲರೂ ಕೇಳ್ತೀವಿ, ಅದರಲ್ಲೇನು ಯಾವುದೇ ಅನುಮಾನ ಇಲ್ಲ. ಸಿಎಂ DCM ಸಹ ಮೊನ್ನೆ ಹೇಳಿದ್ದಾರೆ, ನಾವೆಲ್ಲರೂ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ಹೋಗೋಣ ಅಂತ. ಹಾಗಾಗಿ ಬಹುಶಃ ಅದ್ರ ಬಗ್ಗೆ ಮತ್ತೇನು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಸಿಎಂ ಅವರು ಅದೇ ಹೇಳಿದ್ರು, DCM ಅವರು ಅದೇ ಹೇಳಿದ್ರು. ನಾವು ಬಂದು ಇಲ್ಲಿ ಮಾಧ್ಯಮ ಮುಂದೆ ಮಾತಾಡೋದಕ್ಕಿಂತ ನಿಮ್ಗೆ ಸ್ವಾತಂತ್ರ್ಯ ಇದೆ, ಬಂದು ನನ್ನ ಹತ್ರ ಮಾತಾಡೋದು, ಬಂದು ಮಾತಾಡಿ. ಅದು ಯಾವಾಗ ಮಾಡಬೇಕು, ಏನು ಮಾಡಬೇಕು, ಅವೆಲ್ಲನೂ ಕೂಡ ತೀರ್ಮಾನ ಹೈಕಮಾಂಡ್ ತಗೋತಾರೆ, ಖರ್ಗೆ ಸಾಹೇಬ್ರು ತಗೋತಾರೆ, ರಾಹುಲ್ ಗಾಂಧಿ ಅವರು ತಗೋತಾರೆ ಅಂತ ಸ್ಪಷ್ಟವಾದಂಥ ಸಂದೇಶ ಅವ್ರು ಕೊಟ್ಟಿದ್ದಾರೆ. ಅದನ್ನೇ ಎಲ್ಲರೂ ಇಲ್ಲಿ ಹೇಳ್ತಾ ಇದ್ರು. ಇವತ್ತು ಖರ್ಗೆ ಸಾಹೇಬ್ರು ಹೇಳಿದ್ದಾರೆ, ವಾಟ್ ಎವರ್ ಇಟ್ ಈಸ್ ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್, ಅದ್ರ ಪ್ರಕಾರ ಮಾಡ್ತಾರೆ. ಸರ್, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಭಾರಿ ಚರ್ಚೆ ನಡೀತಾ ಇದೆ. ಅದನ್ನ ಎಐಸಿಸಿ ಅವರು ಹೇಳ್ತಾರೆ. ನೋ ಕಾಮೆಂಟ್ಸ್. ಸುರ್ಜೇವಾಲಾ ಅವರು ಹೇಳ್ಬಿಟ್ಟಿದ್ದಾರೆ, ಏನು ಮಾತಾಡಬಾರ್ದು ಅಂತ ಮಾತಾಡಲ್ಲ, ಯಾವುದ್ರ ಬಗ್ಗೆನೂ ಮಾತಾಡಲ್ಲ. ಆ ವಿಚಾರದಲ್ಲೇ ನಾವು ಮಾತಾಡೋದಿಲ್ಲ. ಕಾಂಗ್ರೆಸ್ ನಾಯಕರನ್ನ ಸಮಾಧಾನ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಒಪ್ಪದೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಿದ್ರು. ಹೀಗಾಗಿ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಫೀಲ್ಡ್ಗೆ ಇಳಿದು ರಾಜ್ಯ ನಾಯಕರಿಗೆ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾರು ಕೂಡ ಬಹಿರಂಗವಾಗಿ ಮಾತನಾಡಬಾರದು, ಹೈಕಮಾಂಡ್ ಯಾವಾಗ ಸಮಯಕ್ಕೆ ತಕ್ಕಂತೆ ನಿರ್ಧಾರಗಳನ್ನ ಮಾಡುತ್ತೆ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿರೋದ್ರಿಂದ ರಾಜ್ಯ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ. ಬಜೆಟ್ಗೂ ಮುನ್ನ ಕೈ ಶಾಸಕರ ವಿದೇಶ ಪ್ರವಾಸಕ್ಕೆ ಪ್ಲಾನ್. ಶಾಸಕರ ವಿದೇಶಿ ಪ್ರವಾಸಕ್ಕೆ ಡಿಕೆ ಶಿವಕುಮಾರ್ ಸೈಲೆಂಟ್. ಬಜೆಟ್ಗೂ ಮುನ್ನ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸಕ್ಕೆ ಪ್ಲಾನ್ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಬಹಿರಂಗವಾಗಿ ಆಗ್ರಹಿಸಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತರೇ ವಿದೇಶ ಪ್ರವಾಸಕ್ಕೆ ತೆರಳುತ್ತಾ ಇರೋದು ವಿಶೇಷ. ಆಸಿಫ್ ಸೇಠ್, ಬಾಬಾ ಸಾಹೇಬ್ ಪಾಟೀಲ್ ಸೇರಿದಂತೆ 8 ರಿಂದ 10 ಶಾಸಕರು 4 ದಿನಗಳ ಕಾಲ ದುಬೈ, ಸಿಂಗಾಪುರಕ್ಕೆ ಹೋಗಲಿದ್ದು, ಹೊಸದಾಗಿ ಗೆದ್ದ ಶಾಸಕರೆಲ್ಲರೂ ರಿಲ್ಯಾಕ್ಸ್ ಆಗಿ ಸುತ್ತಾಡಿ ಬರಲು ಟೂರ್ ಹೋಗ್ತಿದ್ದೀವಿ ಎಂದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಲು DCM DK ಶಿವಕುಮಾರ್ ನಿರಾಕರಿಸಿದ್ದು, ಅದೆಲ್ಲ ನನಗೆ ಗೊತ್ತಿಲ್ಲ, ಆ ಬಗ್ಗೆ ನಾನು ಮಾತನಾಡಲ್ಲ, ಅದೆಲ್ಲವನ್ನೂ ಸುರ್ಜೇವಾಲಾ ಸಾಹೇಬರನ್ನ ಕೇಳಿ ಅಂತ ಹೇಳಿದ್ದಾರೆ. ನನ್ನದೇನಿದ್ರು ಸಮಾವೇಶ, ಪಕ್ಷ ಸಂಘಟನೆ ಅಷ್ಟೇ ಎಂದಿದ್ದಾರೆ.
ನಾವೊಬ್ಬ ಸ್ನೇಹಿತರ ಎಲ್ಲ ಕೂಡ ಶಾಸಕರು ಭಾಳ ದಿವಸ ಆಯ್ತು, ಎಲ್ಲೇ ಹೋಗಲಿಲ್ಲ. ಒಂದು 2 ವರ್ಷ ಆಯ್ತು. ಒಂದು ಟ್ರಿಪ್ ಹೋಗಿ ಬರೋಣ ಅಂತ ಫ್ರೆಂಡ್ಸ್ ಇದೆ, ನಾವು ಒಂದು 8-10 ಜನ ಹೋಗಿ ಬರೋಣ ನಿರ್ಣಯ ಮಾಡಿದ್ವಿ. ಒಂದು 4 ದಿವಸ. ಈಗ ದುಬೈ ಅಂದ್ರೆ ಹೇಳಿದಾರು, ಈಗ ಗೌಡ್ರು ಎಲ್ಲೇ ಕರ್ಕೊಂಡು ಹೋಗ್ತಾರೆ ಅಲ್ಲೇ ಹೋಗೋದಿಲ್ಲ. ಹಂಗೆ ಎಲ್ಲ ಫ್ರೆಂಡ್ಸ್ ಒಂದು 8-10 ಮಂದಿ ಹೊಂಟು. ಏನಿಲ್ಲ, ಹಂಗೆ ಎಲ್ಲಿ ಹೋಗಿಲ್ಲ, ಹೋಗೋಣ ಅಂದ್ಕೊಂಡು ಹೊಂಟು. ಏನು ಜೀವ್ರ ನಾವು ಫಸ್ಟ್ ಟೈಮರ್ಸ್ ಸೌತ್ ಎಲ್ಲ ದಿಕ್ಕಿನವ್ರು. ಡೇಟ್ ಏನು ಫಿಕ್ಸ್ ಮಾಡಿಲ್ಲ, ಬೇರೆ ಪ್ಲಾನಿಂಗ್ ಹಂಗೆ ಮುಂದೆ ಹಾಕೋಂತ ಹೊಂಟೈತಿ. ಎಲ್ಲಿ ಬ್ಯಾಡ ಅಂದ್ರೆ ಬಿಟ್ಬಿಡ್ತಾವೆ, ಇನ್ನೊಂದು 2 ತಿಂಗಳು ಬಿಟ್ಟು ಹೋಗ್ತಾವೆ. ಎಲ್ಲಿ ಇಲ್ಲ, ಹಂಗೆ ಅಡ್ಡಾಡಿ ಬರ್ತಾವೆ ಮರ, ಎಲ್ಲಿ ಹೋಗಿಲ್ಲ. ದಲಿತರ ಸಭೆ ಬಗ್ಗೆ ಮಾಹಿತಿ ಕೇಳಿದ ಹೈಕಮಾಂಡ್, ಗೃಹ ಸಚಿವ ಪರಮೇಶ್ವರ್ಗೆ ಹೈಕಮಾಂಡ್ ಬುಲಾವ್. ಸಿಎಂ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ನಾಯಕರ ಸಭೆಗೆ ಮುಂದಾಗಿದ್ದರು. ಹೀಗಾಗಿ ಪರಮೇಶ್ವರ್ಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಬೆಳಗಾವಿ ಸಮಾವೇಶ ಮುಗಿಸಿ ದೆಹಲಿಗೆ ಬರಲು ಸೂಚಿಸಿದೆ. ಈಗಾಗಲೇ ಈ ಸಭೆಗೂ ನನಗೂ ಸಂಬಂಧವಿಲ್ಲ ಅಂತ ಸಿಎಂ ಸ್ಪಷ್ಟಪಡಿಸಿರೋದ್ರಿಂದ ಖುದ್ದು ಪರಮೇಶ್ವರ್ ಬಳಿಗೆ ಹೈಕಮಾಂಡ್ ವಿವರಣೆ ಕೇಳಿದೆ. ಇನ್ನು ದಲಿತರ ಸಭೆಯನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ನಮಗೆ ಅಧಿಕಾರ ಸಿಕ್ಕಿರೋದು ಜನರ ಸೇವೆ ಮಾಡೋಕ್ಕೆ, ಅಭಿವೃದ್ಧಿ ಮಾಡೋಕ್ಕೆ. ಆ ಕೆಲಸವನ್ನು ನಾವು ಮಾಡಬೇಕು. ಎಲ್ಲರಿಗೂ ಅವ್ರ ಪ್ರಕಾರ ಒಂದು ಸ್ಥಾನಮಾನ ಕೊಟ್ಟಿದ್ದೇವೆ. ಆ ಸ್ಥಾನಮಾನಕ್ಕೆ ಗೌರವ ತರಬೇಕು, ಕಾರ್ಯಕರ್ತರಿಗೆ ಗೌರವ ಬರಬೇಕು, ಮತ್ತು ಜನರ ಅಭಿವೃದ್ಧಿ ಆಗಬೇಕು ಅಂದ್ಬಿಟ್ಟು ಭಾಳ ಸ್ಪಷ್ಟವಾದಂಥ ಸಂದೇಶ 3 ಜನನೂ ಕೊಟ್ಟಿದ್ದಾರೆ. ನಿನ್ನೆ AICC ಅಧ್ಯಕ್ಷರು ಪುನರುಚ್ಚರಿಸಿದ್ದಾರೆ ಅಷ್ಟೇ. ಗೃಹ ಸಚಿವ ಪರಮೇಶ್ವರ್ ಅವರು ಕರೆದಿದ್ದಂತಹ ಡಿನ್ನರ್ ಸಭೆಗೆ ಈಗಾಗಲೇ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಈಗ ಅವರಿಂದಲೇ ಖುದ್ದಾಗಿ ಸ್ಪಷ್ಟೀಕರಣ ಪಡೆಯೋದಕ್ಕೆ ಅವ್ರನ್ನ ದೆಹಲಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಹೈಕಮಾಂಡ್ ಅವರು ಪರಮೇಶ್ವರ್ ಅವರಿಂದಲೇ ಈ ಸಂಬಂಧಪಟ್ಟಂತೆ ಕಾರಣವನ್ನ ಪಡಿತಾರೆ. ಈ ಮಧ್ಯೆ ಪ್ರಿಯಾಂಕ್ ಖರ್ಗೆ ಅವರು ದಲಿತರು ಸಭೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಸಮರ್ಥನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಒಟ್ಟಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ಗೆ ಹೈಕಮಾಂಡ್ ಚಾಟಿ ಬೀಸಿದ್ದು, ಪವರ್ ಶೇರ್ 1 ಪರ್ಸನ್ 1 ಪೋಸ್ಟ್ ವಿಚಾರಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಆದಿಯಾಗಿ ಸಚಿವರು ಕೂಡ ಸೈಲೆಂಟ್ ಆಗಿದ್ದಾರೆ. ಆದರೆ ಬೂದಿ ಮುಚ್ಚಿದ ಕೆಂಡದಂತಿರುವ ಬಣ ಬಡಿದಾಟಕ್ಕೆ ಮತ್ಯಾರು ಕಿಡಿ ಹಚ್ಚುತ್ತಾರೋ, ಮತ್ಯಾವಾಗ ಸ್ಫೋಟಗೊಳ್ಳುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.